ಶ್ರೀ ಗುರುಭ್ಯೋ ನಮಃ. ಹಿಂದೆ ಶ್ರೀಚಕ್ರ ಆರಾಧನೆ ವೈಷ್ಣವರಿಗೆ ವಿಹಿತವಲ್ಲ ಎಂಬಂತಹ ಚಿಂತನೆಯನ್ನು ನಾವು ನೋಡಿದೆವು. ಆಗ ಕೆಲವರಿಗೆ ಒಂದು ಸಂದೇಹ ಬಂದಿತ್ತು. ಹಾಗಿದ್ದರೆ ಲಲಿತಾ ಸಹಸ್ರನಾಮವನ್ನು ವೈಷ್ಣವರು ಪಠಿಸಬಹುದೋ ಬೇಡವೋ ಎನ್ನುವಂತಹ ಸಂದೇಹ ಬಂದಿತ್ತು. ಅದಕ್ಕೆ ಇಲ್ಲಿ ಲಲಿತಾ ಸಹಸ್ರನಾಮದ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರಯತ್ನ ಇದು ಹಿಂದೆಯೇ ನಾನು ತಿಳಿಸಿದ ಹಾಗೆ ವೈಷ್ಣವರಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ವೈಷ್ಣವರು ಅಂತ ಹೇಳಿದರೆ ಯಾರನ್ನು ಪರಿಗಣನೆ ಮಾಡ್ತಾ ಇರೋದು ಅಂತ ಮೊದಲು ನಾವು ತಿಳ್ಕೊಳ್ಬೇಕಾದದ್ದು. ವೈಷ್ಣವರು ಅಂತ ಹೇಳಿದರೆ ಯಾರು ಉದ್ದನಾಮವನ್ನು ಹಾಕ್ತಾರೆ, ಮುದ್ರೆಯನ್ನು ಹಾಕಿಕೊಳ್ತಾರೆ, ಶಂಖಚಕ್ರ ಮುದ್ರೆಗಳನ್ನು ಹಾಕ್ಕೊಳ್ತಾರೆ, ಅವರನ್ನು ಇಲ್ಲಿ ವೈಷ್ಣವರು ಅಂತ ಪರಿಗಣನೆ ಮಾಡ್ತಾ ಇರೋದಾ ಅಂತ ಹೇಳಿದರೆ ಅಲ್ಲ, ಅವರನ್ನೇ ಪರಿಗಣನೆ ಮಾಡ್ತಾ ಇರೋದಲ್ಲ. ನಿಜವಾಗಿಯೂ ಶೈವ, ವೈಷ್ಣವ, ಶಾಕ್ತ ಮುಂತಾದಂತಹ ಈ ವಿಭಾಗ ಯಾವ ರೀತಿ ಮಾಡಲ್ಪಡ್ತದೆ ಅಂತ ಹೇಳಿದರೆ ಹೊರಗಿನ ಯಾವುದೇ ಒಂದು ಚಿಹ್ನೆಯನ್ನು ಇಟ್ಟುಕೊಂಡಷ್ಟೇ ಅಲ್ಲ. ಇದು ಒಂದು ಆಗಬಹುದು, ಆದರೆ ಇದೇ ಮುಖ್ಯವಾದ ಚಿಹ್ನೆ ಅಲ್ಲ. ಮತ್ತು ಯಾರು ವೈಷ್ಣವರು ಅಂತ ಹೇಳಿದರೆ ಯಾರು ಭಗವದ್ಗೀತೆ, ಭಾಗವತ, ಮಹಾಭಾರತ ಮುಂತಾದವುಗಳನ್ನೆಲ್ಲ ತಾವು ತಿಳಿದುಕೊಂಡು ಆನಂತರ ಅದರಲ್ಲಿ ಏನು ಹೇಳಲ್ಪಟ್ಟಿದೆ, ವಿಷ್ಣುವೇ ಸರ್ವೋತ್ತಮ ಅಂತ, ಆ ವಿಷ್ಣುವೇ ಸರ್ವೋತ್ತಮ ಎಂಬಂತಹ ವಿಷಯವನ್ನು, ಪ್ರಮೇಯವನ್ನು ಮನಸ್ಸಿನಲ್ಲಿ ಯಾರು ಗಟ್ಟಿ ಮಾಡಿಕೊಂಡಿದ್ದಾರೆ, ತಮ್ಮ ಜೀವನದಲ್ಲಿ ತಮ್ಮ ಉಪಾಸನೆಯಲ್ಲಿ ಯಾರು ಅದನ್ನು ಅಳವಡಿಸಿಕೊಂಡಿದ್ದಾರೆ, ಯಾರು ವಿಷ್ಣುವಿನ ಪ್ರೀತಿಗಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ, ಅಂಥವರನ್ನು ವೈಷ್ಣವರು ಅಂತ ಕರೆಯುವಂಥದ್ದು. ಹಿಂದೆ ಅದಕ್ಕಾಗಿಯೇ ವೈಷ್ಣವ ಧರ್ಮ ಅಂತ ಹೇಳಿದರೆ ಏನು ಅಂತ ತಿಳಿಸಲಾಗಿದೆ. ಅಂತಹ ವೈಷ್ಣವರನ್ನು ಕುರಿತು ಇಲ್ಲಿ ಈ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇರುವುದು. ಅದರಿಂದಾಗಿ ಇಲ್ಲಿ ನಾನು ಹೇಳ್ತಾ ಇರುವಂತಹ ವೈಷ್ಣವರು ಹೊರಗಿನಿಂದ ವಿಭೂತಿಯನ್ನು ಬೇಕಾದರೆ ಹಾಕಿಕೊಳ್ಬಹುದು, ಅಥವಾ ಕುಂಕುಮ ಬೇಕಾದರೂ ಇಟ್ಕೊಳ್ಬಹುದು. ಆದರೆ ಮನಸ್ಸಿನಲ್ಲಿ ಒಳಗೆ ಅವರಿಗೆ ವಿಷ್ಣುವೇ ಸರ್ವೋತ್ತಮ ಅಂತಿತ್ತು ಅಂತ ಹೇಳಿದರೆ ಅವರು ಖಂಡಿತವಾಗಿಯೂ ಈ ಚಿಂತನೆಯನ್ನು ತಾವು ಕೇಳಬೇಕಾದದ್ದು. ಹಾಗಲ್ಲದೆ ಯಾರು ಹೊರಗಿನಿಂದ ಮುದ್ರೆಯನ್ನು ಹಾಕಿಕೊಂಡಿರಬಹುದು ಅಥವಾ ನಾಮವನ್ನು, ಉದ್ದನಾಮವನ್ನು ಹಾಕ್ಕೊಂಡಿರಬಹುದು, ಆದರೆ ಒಳಗಿನಿಂದ ವಿಷ್ಣು ಸರ್ವೋತ್ತಮ ಎಂಬಂತಹ ಜ್ಞಾನ ಯಾರಿಗೆ ಗಟ್ಟಿಯಾಗಿಲ್ಲ ಅಂಥವರು ಇಲ್ಲಿ ವೈಷ್ಣವರಲ್ಲ ಅಂತಲೇ ಪರಿಗಣನೆ ಮಾಡ್ತಾ ಇರುವಂಥದ್ದು. ಅಂಥವರಿಗೆ ಇದು ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಾ ಇರೋದು. ಇದು ಯಾಕೆ ನಾನು ವೈಷ್ಣವರಿಗೆ ಇದು ವೈಷ್ಣವರಲ್ಲದವರಿಗೆ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ಒಂದು ಪರಿಭೇದ ಮಾಡಲಿಕ್ಕೋಸ್ಕರ ಹೇಳ್ತಾ ಇರೋದಲ್ಲ. ಮತ್ತು ಯಾರು ವೈಷ್ಣವರಲ್ಲದವರಿದ್ದಾರೆ ಅವರು ಇಲ್ಲಿ ಗೊಂದಲಕ್ಕೊಳಗಾಗುವುದು ಬೇಡ ಎಂಬ ವಿಷಯದಲ್ಲಿ ನಾನು ತಿಳಿಸ್ತಾ ಇರುವುದು. ಯಾಕೆ ಅಂತ ಹೇಳಿದರೆ ನಮ್ಮ ಚಿಂತನೆ ಹಾಗೂ ಉಪಾಸನೆ ಒಂದೇ ಆಗಿರಬೇಕು, ವ್ಯತ್ಯಾಸ ಆಗಬಾರ್ದು. ಚಿಂತನೆ ಹೇಗಿರ್ತದೆ ಹಾಗೆ ಉಪಾಸನೆ, ಅಂದರೆ ಚಿಂತನೆ ಅಂತ ಹೇಳಿದ್ರೆ ಥಿಯರಿ ಇದ್ದ ಹಾಗೆ, ಅದೇ ಉಪಾಸನೆ ಅಂತ ಹೇಳಿದರೆ ಅದು ಪ್ರಾಕ್ಟಿಕಲ್ ಇದ್ದ ಹಾಗೆ. ನಮ್ಮ ಪ್ರಮೇಯ, ಪ್ರಯೋಗ ಎರಡೂ ಒಂದೇ ಆಗಿರಬೇಕು. ಈಗ ವೈಷ್ಣವರಿಗೆ ಈ ಶ್ರೀಚಕ್ರ ಉಪಾಸನೆಯಲ್ಲಾಗಲಿ ಅಥವಾ ಈಗ ನಾನು ಹೇಳ್ತಾ ಇರುವಂತಹ ಲಲಿತಾ ಸಹಸ್ರನಾಮದ ಒಂದು ಉಪಾಸನೆಯಲ್ಲಿ ಭಿನ್ನತೆ ಬರಲಿಕ್ಕೆ ಸಾಧ್ಯತೆ ಉಂಟು, ಅವರ ಚಿಂತನೆಗೆ ಹಾಗೂ ಉಪಾಸನೆಗೆ. ಯಾಕಂದರೆ ಚಿಂತನೆ ವಿಷ್ಣುವೇ ಸರ್ವೋತ್ತಮ ಅಂತ, ಆದರೆ ಈ ಶ್ರೀಚಕ್ರ ಉಪಾಸನೆಯಲ್ಲಿ ತೊಡಗಿದರೆ ಅಲ್ಲಿರುವಂಥದ್ದು ದೇವಿಯೇ ಸರ್ವೋತ್ತಮಳು ಅಂತ. ಅದರಿಂದಾಗಿ ಚಿಂತನೆ ಬೇರೆ ಆಯಿತು, ಉಪಾಸನೆ ಬೇರೆ ಆಯಿತು. ಹಾಗಾದಾಗ ಸರಿಯಾದ ಫಲಿತಾಂಶ ಬರುವುದಿಲ್ಲ. ಅದಕ್ಕಾಗಿ ಆ ವೈಷ್ಣವರಿಗೆ ಒತ್ತು ಕೊಟ್ಟು ನಾನು ಇದನ್ನು ತಿಳಿಸ್ತಾ ಇರುವುದು. ಇಲ್ಲಿ ವೈಷ್ಣವರು ಅಂತ ಹೇಳಿದರೆ ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಇದು ಯಾವುದೋ ಒಂದು ಪಂಗಡವನ್ನು ಇಟ್ಕೊಂಡು ಹೇಳ್ತಾ ಇರುವುದಲ್ಲ, ಹೊರಗಿನ ಯಾವುದೇ ಒಂದು ಪಂಗಡಗಳನ್ನು ಇಟ್ಕೊಂಡು ಹೇಳ್ತಾ ಇರುವುದಲ್ಲ. ಇದು ಒಳಗಿನ ಭಾವನೆಯನ್ನು ಇಟ್ಟುಕೊಂಡು ಹೇಳ್ತಾ ಇರೋದು. ಯಾರು ಒಳಗಿನಿಂದ ವಿಷ್ಣುವೇ ಸರ್ವೋತ್ತಮ ಅಂತ ಭಾವನೆ ಹೊಂದಿದ್ದಾರೋ ಅವರನ್ನು ಕುರಿತು ಇದನ್ನು ನಾನು ತಿಳಿಸ್ತಾ ಇರೋದು. ಈ ವಿಷಯವನ್ನು ಏನು ಅಂತ ಹೇಳಿದರೆ ಲಲಿತಾ ಸಹಸ್ರನಾಮವನ್ನು ವೈಷ್ಣವರು ಪಠಿಸಬಹುದು ಬೇಡವೋ ಎನ್ನುವಂತಹ ಒಂದು ವಿಷಯ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಲಲಿತಾ ಸಹಸ್ರನಾಮವನ್ನು ನೋಡಿದರೆ ಅದರಲ್ಲಿ ಹಿಂದೆಯೇ ನಾನು ಆ ಶ್ರೀಚಕ್ರ ಉಪಾಸನೆಗೆ ಸಂಬಂಧಪಟ್ಟಾಗೆ ಏನೇನು ಅಂಶಗಳನ್ನು ಹೇಳಿದ್ದೆ ಅಂತ ಹೇಳಿದರೆ ವೈಷ್ಣವ ಧರ್ಮ, ವೈಷ್ಣವ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ವಿರೋಧಾಭಾಸಗಳು ಏನು ಕಾಣ್ತಾ ಇವೆ ಅಂತ ಅದು ಇಲ್ಲಿಯೂ ಕೂಡ ಕಾಣಿಸ್ತಾ ಇದೆ. ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಂತ ಹೇಳಿದರೆ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಅಂತ ಹೇಳಿದರೆ ಬ್ರಹ್ಮ, ವಿಷ್ಣು,
ಇಂದ್ರ ಇವರೇ ಮೊದಲಾದ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಡ್ತಾ ಇದ್ದಾಳೆ ಆ ಲಲಿತಾದೇವಿ ಅಂತ. ಇದು ವೈಷ್ಣವರು ಒಪ್ಪದ ವಿಚಾರ, ಅಂದರೆ ವೈಷ್ಣವರ ಚಿಂತನೆ ಏನಿದೆ ಅದಕ್ಕೆ ವಿರುದ್ಧವಾಗಿರುವ ವಿಚಾರ ಇದು. ಹಾಗೆ ಇನ್ನೊಂದು ಕಡೆ ಹರಿಬ್ರಹ್ಮೇಂದ್ರ ಸೇವಿತಾ, ಅಂದರೆ ಹರಿ ಬ್ರಹ್ಮ ಇಂದ್ರ ಇವರಿಂದೆಲ್ಲ ಸೇವಿಸಲ್ಪಡುವಂಥವಳು, ಇವರೆಲ್ಲರೂ ಇವಳನ್ನು ಆರಾಧನೆ ಮಾಡ್ತಾರೆ ಅಂತ. ಅಂದರೆ ಈ ಅಂಶಗಳು ವೈಷ್ಣವರ ಚಿಂತನೆಗೆ ವಿರುದ್ಧವಾಗಿರುವಂತಹ ಅಂಶಗಳು. ಹಾಗೆಯೇ ಇಲ್ಲಿ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಬರ್ತದೆ, ಅವಳೇ ಸ್ವತಂತ್ರಳಾಗಿರುವವಳು ಅಂತ. ಇದು ಕೂಡ ವೈಷ್ಣವ ತತ್ವ ಅಥವಾ ವೈಷ್ಣವ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂತಹ, ಅಂದರೆ ಅವು ಒಪ್ಪದೇ ಇರುವಂತಹ ಚಿಂತನೆ ಇಲ್ಲಿರುವಂತಹದ್ದು. ಹಾಗೆಯೇ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋಧಾನಕರೀಶ್ವರಿ ಅಂತ ಬರ್ತದೆ ಲಲಿತಾ ಸಹಸ್ರನಾಮದಲ್ಲಿ. ಅಂದರೆ ನೀನು ಸೃಷ್ಟಿಗಾಗುವಾಗ ಬ್ರಹ್ಮರೂಪಳಾಗ್ತೀಯ, ಅದೇ ರಕ್ಷಣೆಯನ್ನು ಮಾಡಲಿಕ್ಕೆ ವಿಷ್ಣು ರೂಪಳಾಗ್ತೀಯ, ಸಂಹಾರಕ್ಕೆ ಶಿವರೂಪಳಾಗ್ತೀಯ ಅಂತ ಈ ರೀತಿಯಲ್ಲ. ಇದೆಲ್ಲವ ಈ ವಿಚಾರವನ್ನು ವೈಷ್ಣವ ಧರ್ಮ ಅಥವಾ ವೈಷ್ಣವ ಸಿದ್ಧಾಂತ ಒಪ್ಪದೇ ಇರುವಂತಹ ವಿಚಾರ, ಅಂದರೆ ಇದು ವೈಷ್ಣವ ಚಿಂತನೆಗೆ ವಿರುದ್ಧವಾಗಿರುವಂಥದ್ದು. ಹೀಗೆ ಕೆಲವೊಂದು ವಿಚಾರಗಳು ಈ ಲಲಿತಾ ಸಹಸ್ರನಾಮದಲ್ಲಿ ಬಂದಿರುವಂಥದ್ದು ವೈಷ್ಣವ ಸಿದ್ಧಾಂತ ಅಥವಾ ವೈಷ್ಣವ ಧರ್ಮದ ಚಿಂತನೆಗೆ ವಿರುದ್ಧವಾಗಿದೆ. ಅದರಿಂದಾಗಿ ಯಾರು ವೈಷ್ಣವರಿದ್ದಾರೆ ಅವರು ಈ ಲಲಿತಾ ಸಹಸ್ರನಾಮವನ್ನು ತಾವು ಉಪಾಸನೆಗೆ ತೊಡಗಿಕೊಂಡ್ರೆ, ಅಂದರೆ ಯಾವುದೇ ಒಂದನ್ನು ನಾವು ಅರ್ಥ ತಿಳಿದು ಹೇಳಬೇಕು, ಪಠಿಸಬೇಕು. ಅರ್ಥ ತಿಳಿಯದೆ ಹಾಗೇ ನಾವು ಹೇಳಿದರೆ ಆ ಶಬ್ದಗಳನ್ನು ಅದು ವ್ಯರ್ಥ, ಅದು ಯಾವುದೇ ನಮಗೆ ಫಲದಾಯಕ ಆಗುವುದಿಲ್ಲ. ಅರ್ಥ ತಿಳಿದು ಹೇಳಬೇಕು. ಅರ್ಥ ತಿಳಿದು ಹೇಳುವ ಸಂದರ್ಭದಲ್ಲಿ ಉಪಾಸನೆ ಬೇರೆ ಆಗ್ತದೆ, ಚಿಂತನೆ ಬೇರೆ ಆಗ್ತದೆ. ಅಂದರೆ ವೈಷ್ಣವರ ಚಿಂತನೆ ವಿಷ್ಣುವೇ ಸರ್ವೋತ್ತಮ ಅಂತ. ಆದರೆ ಲಲಿತಾ ಸಹಸ್ರನಾಮವನ್ನು ನೀವು ಉಪಾಸನೆಗೆ ತೊಡಗಿದಾಗ ಅಲ್ಲಿ ದೇವಿಯೇ ಸರ್ವೋತ್ತಮಳಾಗ್ತಾಳೆ, ಲಲಿತಳೇ ಸರ್ವೋತ್ತಮಳಾಗ್ತಾಳೆ. ಹೀಗಾಗಿ ಚಿಂತನೆ ಉಪಾಸನೆ ಭಿನ್ನ ಭಿನ್ನವಾಗಿರುವುದರಿಂದಾಗಿ ಇದು ವೈಷ್ಣವರಿಗೆ ವಿಹಿತವಾದದ್ದಲ್ಲ. ಹೀಗೆ ಭಿನ್ನವಾದರೆ ಅದು ಸರಿಯಾದ ಫಲವನ್ನು ತಂದುಕೊಡುವುದಿಲ್ಲ. ಅದಕ್ಕೆ ಈಗ ಶಾಕ್ತರು, ಅಂದರೆ ಯಾರು ದೇವಿಯೇ ಸರ್ವೋತ್ತಮಳು ಅಂತ ತಾವು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದಾರೆ, ಅವರ ಉಪಾಸನೆಗೆ ಸರಿಯಾಗ್ತದೆ ಲಲಿತಾ ಸಹಸ್ರನಾಮ. ಯಾಕಂತ ಹೇಳಿದ್ರೆ ಅವರು ದೇವಿಯೇ ಸರ್ವೋತ್ತಮಳು ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದಾರೆ. ಹೊರಗಿನಿಂದ ಅವರ ಉಪಾಸನೆಯೂ ಹಾಗೆ ಇದೆ, ಅದರಿಂದ ಹಾಗೆ ಅವರಿಗೆ ಸರಿಯಾಗ್ತದೆ. ಆದರೆ ಯಾರು ವಿಷ್ಣುವೇ ಸರ್ವೋತ್ತಮ ಅಂತ ತಾವು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದ್ದಾರೆ ಅವರಿಗೆ ಲಲಿತಾ ಸಹಸ್ರನಾಮದ ಉಪಾಸನೆ ಸರಿಯಾದದ್ದಲ್ಲ ಎನ್ನುವುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಬರುವಂಥದ್ದೇನು ಅಂತ ಹೇಳಿದರೆ, ಲಲಿತಾ ಸಹಸ್ರನಾಮ ಎನ್ನುವಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂತಹ ಒಂದು ಸ್ತೋತ್ರ. ಬ್ರಹ್ಮಾಂಡ ಪುರಾಣದಲ್ಲಿ ಹಯಗ್ರೀವ ದೇವರು ವಿಷ್ಣುವೇ ಹಯಗ್ರೀವ ರೂಪದಿಂದ ಬಂದು ಅಗಸ್ತ್ಯರಿಗೆ ಹೇಳಿರುವಂತಹ ವಿಚಾರ. ಹಾಗಿರಬೇಕಾದ್ರೆ ವಿಷ್ಣುವೇ ಇದನ್ನು ವಸಿಷ್ಠರಿಗೆ ಈ ಅಗಸ್ತ್ಯರಿಗೆ ಹೇಳಿರಬೇಕಾದ್ರೆ, ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರಬೇಕಾದ್ರೆ ವೈಷ್ಣವಿರದನ್ನು ಯಾಕೆ ಹೇಳಬಾರ್ದು? ವೈಷ್ಣವಿರದನ್ನು ಯಾಕೆ ಹೇಳಬಾರ್ದು? ಅವರಿಗೆ ವಿಹಿತವಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಇದರ ಹಿಂದೆ ಏನೋ ಒಂದು ಆಗ್ರಹ ಇದ್ದ ಹಾಗೆ ಕಾಣಿಸ್ತದಲ್ವಾ ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರಬಹುದು. ಹೌದು, ಈ ಪ್ರಶ್ನೆ ಬರಬೇಕಾದದ್ದೇ. ಈ ವಿಚಾರದಲ್ಲಿ ನಾನು ಕೂಡ ಹೌದು, ಈ ವಿಷಯ ಹೌದಲ್ವಾ, ಹಯಗ್ರೀವ ದೇವರೇ ಹೇಳಿರಬೇಕಾದ್ರೆ ವೈಷ್ಣವರೇ ಅದನ್ನು ಯಾಕೆ ಪಠಿಸಬಾರ್ದು ಎನ್ನುವಂತಹ ಪ್ರಶ್ನೆಯನ್ನು ಮಾಡಿಕೊಂಡು ಅದಕ್ಕೋಸ್ಕರ ಬ್ರಹ್ಮಾಂಡ ಪುರಾಣದಲ್ಲಿ ಏನು ಬಂದಿದೆ ನೋಡೋಣ ಅಂತ ಬ್ರಹ್ಮಾಂಡ ಪುರಾಣವನ್ನು ತೆಗೆದು ನೋಡಿದ್ದೇನೆ. ಅಂದರೆ ಈ ಲಲಿತಾ ಸಹಸ್ರನಾಮದ ಕಡೆಯಲ್ಲಿ ಏನು ಬರ್ತದೆ ಅಂದರೆ, ಶ್ರೀ ಬ್ರಹ್ಮಾಂಡ ಪುರಾಣೇ ಉತ್ತರಖಂಡೇ ಶ್ರೀ ಹಯಗ್ರೀವಾಗಸ್ತ್ಯ ಸಂವಾದೆ ಶ್ರೀ ಲಲಿತಾ ರಹಸ್ಯ ಸಹಸ್ರನಾಮ ದ್ವಿತೀಯೋಧ್ಯಾಯ ಅಂತ ಬರ್ತದೆ. ಹಾಗೆ ಬ್ರಹ್ಮಾಂಡ ಪುರಾಣದ ಉತ್ತರಖಂಡ ಅದರಲ್ಲಿ 2ನೇ ಅಧ್ಯಾಯ. ಈ ರೀತಿ ನೋಡಲಿಕ್ಕೆ ಹೋದರೆ ವಾಸ್ತವಿಕವಾಗಿ ಈ ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರಖಂಡ ಎಂಬಂಥ ಒಂದು ಭಾಗ ಇಲ್ಲ. ಬ್ರಹ್ಮಾಂಡ ಪುರಾಣದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ 4 ಪಾದಗಳಲ್ಲಿರುವಂಥದ್ದು. ಪ್ರಕ್ರಿಯಾಪಾದ, ಅನುಷಂಗಪಾದ, ಉಪೋದ್ಘಾತ ಪಾದ, ಉಪಸಂಹಾರ ಪಾದ ಎಂಬಂತಹ 4 ಪಾದಗಳಿಂದ ಒಳಗೊಂಡಿರುವಂಥದ್ದು ಬ್ರಹ್ಮಾಂಡ ಪುರಾಣ. ಇದನ್ನು ಬ್ರಹ್ಮಾಂಡ ಪುರಾಣವೇ ಸ್ಪಷ್ಟವಾಗಿ ತಾನು ತಿಳಿಸ್ಕೊಂಡು ಹೋಗ್ತಾ ಇದೆ. 4 ಪಾದಗಳಿಂದ ಕೂಡಿಕೊಂಡಿದೆ ಅಂತ ಕಡೆಯಲ್ಲಿ ತಿಳಿಸ್ಕೊಂಡು ಹೋಗ್ತದೆ. ಹೀಗೆ ಅಷ್ಟು ಮಾತ್ರ ಅಲ್ಲ, ನಾರದೀಯ ಪುರಾಣವು ಕೂಡ
ಈ ಬ್ರಹ್ಮಾಂಡ ಪುರಾಣದ ಬಗ್ಗೆ ತಿಳಿಸ್ಕೊಂಡು ಹೋಗ್ತದೆ. ನಾರದೀಯ ಪುರಾಣದಲ್ಲಿ ಬೇರೆ ಬೇರೆ ಪುರಾಣಗಳ ಬಗ್ಗೆ ಏನೇನು ವಿಷಯಗಳಿದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ 109ನೇ ಅಧ್ಯಾಯದಲ್ಲಿ ಬ್ರಹ್ಮಾಂಡ ಪುರಾಣದ ವಿಷಯ ಬರ್ತದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶೃಣುವತ್ಸ ಪ್ರವಕ್ಷ್ಯಾಮಿ ಬ್ರಹ್ಮಾಂಡಾಖ್ಯಂ ಪುರಾತನಂ ಯತ್ರ 12,000 ಭಾವಿಕಲ್ಪಕಥಾಮೃತಂ ಪ್ರಕ್ರಿಯಾಖ್ಯೋನುಷಂಗಾಖ್ಯ ಉಪೋದ್ಘಾತಸ್ತೃತೀಯಕಃ ಚತುರ್ಥ ಉಪಸಂಹಾರಃ ಪಾದಾಶ್ಚತ್ವಾರ ಏವಹಿ. ಹೀಗೆ ನಾರದೀಯ ಪುರಾಣವು ಕೂಡ 4 ಪಾದಗಳಿಂದ ಕೂಡಿರುವಂತಹದ್ದು ಬ್ರಹ್ಮಾಂಡ ಪುರಾಣ ಅಂತ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾ ಇದೆ. ಹೀಗೆ ಇಲ್ಲಿ 4 ಪಾದ ಇರುವಂತಹದ್ದು ಹೊರತು ಪೂರ್ವಖಂಡ ಉತ್ತರಖಂಡ ಅಂತ 2 ಭಾಗ ಕಾಣುವುದಿಲ್ಲ. ಆದರೆ ಅಲ್ಲಿ ಈ ಬ್ರಹ್ಮಾಂಡ ಪುರಾಣದ ಅಂತ್ಯದಲ್ಲಿ ಲಲಿತೋಪಾಖ್ಯಾನ ಅಂತಿದೆ. ಆ ಲಲಿತೋಪಾಖ್ಯಾನವನ್ನೇ ಉತ್ತರಖಂಡ ಅಂತ ಇಟ್ಟುಕೊಂಡಿದ್ದಾರಾ ಏನೋ ಅಂತ ಈ ರೀತಿ ನಾವು ಪರಿಗಣನೆ ಮಾಡಿದರೂ ಕೂಡ ಆ ಲಲಿತೋಪಾಖ್ಯಾನದ 2ನೇ ಅಧ್ಯಾಯ ಈ ಲಲಿತಾ ಸಹಸ್ರನಾಮ ಅಲ್ಲ. ಲಲಿತೋಪಾಖ್ಯಾನದ 2ನೇ ಅಧ್ಯಾಯದಲ್ಲಿ ವಿಷ್ಣು ಮೋಹಿನಿ ರೂಪ ತಾಳಿದ್ದು ಈ ರೀತಿ ಕಥೆಗಳೆಲ್ಲ ಬರ್ತದೆ ಹೊರತು ಅಲ್ಲಿ ಯಾವುದೇ ಸಹಸ್ರನಾಮ ಇಲ್ಲ. ಅದರಿಂದಾಗಿ ಇದನ್ನು ಲಲಿತೋಪಾಖ್ಯಾನದ 2ನೆಯ ಅಧ್ಯಾಯ ಅಂತ ಇಟ್ಟುಕೊಂಡ್ರೂ ಕೂಡ ನಮಗೆ ಆಗುವುದಿಲ್ಲ. ಯಾಕಂದರೆ ಅಲ್ಲಿ ಲಲಿತಾ ಸಹಸ್ರನಾಮವೇ ಇಲ್ಲ. ಅದಕ್ಕೆ ಕೆಲವರು ಏನೊಂದು ಸಮಾಧಾನವನ್ನು ಕೊಡ್ತಾರೆ ಅಂದರೆ, ಯಾಕಂದರೆ ಇದು ಒಂದು ಪುಸ್ತಕವನ್ನು ನೋಡಿ ನಾನು ಹೇಳ್ತಾ ಇರುವುದಲ್ಲ, 5-6 ಬ್ರಹ್ಮಾಂಡ ಪುರಾಣದ ಪ್ರತಿಗಳನ್ನು ಪರಿಶೀಲಿಸಿ, ಅಂದರೆ ಯಾವುದಾದ್ರೂ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ಇದೆಯೋ ಇದು ಲಲಿತಾ ಸಹಸ್ರನಾಮ ಅಂತ ನೋಡಿ ಯಾವುದರಲ್ಲೂ ಕಾಣದೇ ಇರುವುದರಿಂದಾಗಿ ಇದನ್ನು ನಾನು ತಿಳಿಸ್ತಾ ಇರುವಂಥದ್ದು. ಕೆಲವರು ಏನು ಅಭಿಪ್ರಾಯ ಪಡ್ತಾರೆ ಅಂತ ಹೇಳಿದ್ರೆ, ಇಲ್ಲ, ಆ ಲಲಿತೋಪಾಖ್ಯಾನ ಅಂತ ಏನು ಬಂದಿದೆ ಬ್ರಹ್ಮಾಂಡ ಪುರಾಣದಲ್ಲಿ ಅದರ ಸಾರರೂಪವಾಗಿರುವಂಥದ್ದು ಈ ಲಲಿತಾ ಸಹಸ್ರನಾಮ ಅಂತ ಕೆಲವರು ಅಭಿಪ್ರಾಯ ಪಡುವಂಥದ್ದು ಕೂಡ ಉಂಟು. ಆ ಅಭಿಪ್ರಾಯವನ್ನು ಕೂಡ ನಾವು ಪರಿಶೀಲನೆಯನ್ನು ಮಾಡಿದರೆ ಏನು ಒಂದು ಆಶ್ಚರ್ಯದ ವಿಷಯ ಕಾಣಿಸ್ತದೆ ಅಂತ ಹೇಳಿದರೆ, ಈ ಲಲಿತೋಪಾಖ್ಯಾನ ಅನ್ನುವಂಥದ್ದು ಬ್ರಹ್ಮಾಂಡ ಪುರಾಣದ ಪುಸ್ತಕದಲ್ಲಿ ಕಡೆಯಲ್ಲಿ ಬರ್ತದೆ, ಹೌದು. ಆದರೆ ಅಲ್ಲೇನೊಂದು ಆಶ್ಚರ್ಯಕರವಾದ ವಿಷಯ ಇದೆ ಅಂತ ಹೇಳಿದರೆ, ಈ ಲಲಿತೋಪಾಖ್ಯಾನ ಪ್ರಾರಂಭ ಆಗುವುದಕ್ಕಿಂತ ಮುಂಚಿತವಾಗಿ ಬ್ರಹ್ಮಾಂಡ ಪುರಾಣ ಮುಗಿದ ಹಾಗೆ ಕಾಣಿಸ್ತದೆ. ಬ್ರಹ್ಮಾಂಡ ಪುರಾಣದ 4ನೆಯ ಪಾದ ಉಪಸಂಹಾರ ಪಾದ ಅದು ಮುಗಿದಾಗೆ ಕಾಣಿಸ್ತದೆ. ಯಾಕಂತ ಹೇಳಿದರೆ ಕಡೆಯಲ್ಲಿ ಈ ಬ್ರಹ್ಮಾಂಡ ಪುರಾಣವನ್ನು ಶ್ರವಣ ಮಾಡುವುದರಿಂದ, ಪಠನ ಮಾಡುವುದರಿಂದ ಏನೇನು ಫಲಗಳಿದೆ ಅದನ್ನೆಲ್ಲ ತಿಳಿಸ್ಕೊಂಡು ಬಂದು, ಈ ಬ್ರಹ್ಮಾಂಡ ಪುರಾಣ ಯಾವ ರೀತಿ ಬಂತು, ಇದರ ಒಂದು ಪರಂಪರೆ ಯಾವ ರೀತಿ ಇದೆ ಅದನ್ನೆಲ್ಲ ತಿಳಿಸ್ಕೊಂಡು ಕಡೆಗೆ ಆ ನಮಸ್ಕಾರ ಮಾಡುವ ಮೂಲಕ ವಾಚ ವೇದ ಅಂತರಿಕ್ಷಂ ಶರೀರಂ ಕ್ಷಿತಿ ಪಾದಾಸ್ತಾರಕ ರೋಮಕೂಪಾ ಸರ್ವಾಣಿದ್ಯೋರ್ಮಸ್ತಕಾನಿ ತ್ವಥೋಮೈ ವಿದ್ಯಾಶ್ಚೈವೋಪನಿಷದ್ಯಸ್ಯ ಪುಚ್ಛಂ ತಂ ದೇವದೇವಂ ಜನನಂ ಜನಾನಾಂ ಯಜ್ಞಾತ್ಮಕಂ ಸತ್ಯಲೋಕ ಪ್ರತಿಷ್ಠಂ ವರಂ ವರಾಣಾಂ ವರದಂ ಮಹೇಶ್ವರಂ ಬ್ರಹ್ಮಾಣಮಾದಿಂ ಪ್ರಯತೋ ನಮಸ್ಯೇ ಅನ್ನುವ ಮೂಲಕ ಹೀಗೆ ಆದಿಬ್ರಹ್ಮನಿಗೆ ನಮಸ್ಕಾರವನ್ನು ಮಾಡುವ ಮೂಲಕ ಈ ಬ್ರಹ್ಮಾಂಡ ಪುರಾಣ ಮುಕ್ತಾಯವಾದಾಗೆ ಕಾಣಿಸ್ತದೆ. ಇಲ್ಲಿ ಮುಕ್ತಾಯವಾದಾಗೆ ಕಾಣಿಸ್ತದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಆಮೇಲೆ ಈ ಲಲಿತೋಪಾಖ್ಯಾನ ಪ್ರಾರಂಭ ಆಗ್ತದೆ. ಲಲಿತೋಪಾಖ್ಯಾನ ಪ್ರಾರಂಭ ಆಗುವುದು ಹೇಗಂತ ಹೇಳಿದರೆ, ಶ್ರೀ ಗಣೇಶಾಯ ನಮಃ ಅಂಥೇಳಿ ಅಥ ಲಲಿತೋಪಾಖ್ಯಾನಂ ಪ್ರಾರಂಭ್ಯತೆ ಅಂತ ಪ್ರಾರಂಭ ಆಗ್ತದೆ. ಒಂದೊಮ್ಮೆ ಬ್ರಹ್ಮಾಂಡ ಪುರಾಣಕ್ಕೆ ಇದು ಸೇರಿದ್ದು ಅಂತಾಗಿದ್ದರೆ ಮತ್ತೆ ಇಲ್ಲಿ ಪ್ರತ್ಯೇಕವಾಗಿ ಶ್ರೀ ಗಣೇಶಾಯ ನಮಃ ಅಂತ ಹೇಳುವಂತಹ ಅವಶ್ಯಕತೆ ಇರಲಿಲ್ಲ ಅಂತ ಕಾಣಿಸ್ತದೆ. ಯಾಕಂದರೆ ಯಾವುದೇ ಒಂದು ಗ್ರಂಥ ಪ್ರಾರಂಭ ಆಗಬೇಕಾದ್ರೆ ಮೊದಲು ನಿರ್ವಿಘ್ನತೆಗಾಗಿ ಗಣಪತಿಯ ಪ್ರಾರ್ಥನೆ ಮಾಡುವುದುಂಟು. ಮತ್ತು ಗಣಪತಿಯ ಪ್ರಾರ್ಥನೆ ಮಾಡುವಂತಹ ಒಂದು ಸಂಪ್ರದಾಯ ಇಲ್ಲ. ಅದಕ್ಕಾಗಿ ಇಲ್ಲಿ ಶ್ರೀ ಗಣೇಶಾಯನ 1ನೇದಾಗಿ ಬ್ರಹ್ಮಾಂಡ ಪುರಾಣದ ಫಲವನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಮುಗಿದಿದೆ ಅದು. ಆನಂತರ ಗಣೇಶಾಯ ನಮಃ ಅಂತ ಪ್ರಾರಂಭ ಆಗ್ತಾ ಇರುವುದರಿಂದಾಗಿ ಲಲಿತೋಪಾಖ್ಯಾನ ಅನ್ನುವಂಥದ್ದು ಬ್ರಹ್ಮಾಂಡ ಪುರಾಣದ ಭಾಗವೇ ಹೌದೋ ಅಲ್ಲವೋ ಎನ್ನುವಂತಹ ಸಂದೇಹ ಬರ್ತದೆ. ಅದಕ್ಕೆ ಸರಿಯಾಗಿ ನಾರದೀಯ ಪುರಾಣವೂ ಕೂಡ ಬ್ರಹ್ಮಾಂಡ ಪುರಾಣದಲ್ಲಿ ಏನೇನು ವಿಷಯಗಳಿದೆ ಅಂತ ತಿಳಿಸ್ತಾ ಲಲಿತೋಪಾಖ್ಯಾನವನ್ನು ಉಲ್ಲೇಖ ಮಾಡುವುದಿಲ್ಲ. ಕೇವಲ 4 ಪಾದಗಳನ್ನು ಮಾತ್ರ ಉಲ್ಲೇಖ ಮಾಡುವುದರಿಂದಾಗಿ ಈ ಲಲಿತೋಪಾಖ್ಯಾನ ಅನ್ನುವಂಥದ್ದು ಬ್ರಹ್ಮಾಂಡ ಪುರಾಣದ ಭಾಗವೋ ಹೌದೋ ಅಲ್ಲವೋ ಎನ್ನುವಂತಹ ಸಂದೇಹ ಉಳ್ಕೊಳ್ಳುತ್ತದೆ. ಈ ಸಂದೇಹ ಪರಿಹಾರ ಆಗದೆ ಲಲಿತಾ ಸಹಸ್ರನಾಮ ಎನ್ನುವಂಥದ್ದು ಈ ಲಲಿತೋಪಾಖ್ಯಾನದ
ಸಾರಭೂತವಾಗಿರುವಂತಹದ್ದು ಅಂತ ನಾವು ಯಾವ ರೀತಿಯಿಂದಲೂ ಹೇಳುವುದಾಗಲಿ ನಿರಾಕರಣೆ ಮಾಡುವುದಾಗಲಿ ಸಾಧ್ಯ ಆಗುವುದಿಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಲಲಿತೋಪಾಖ್ಯಾನಕ್ಕೂ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವ ಲಲಿತೋಪಾಖ್ಯಾನಕ್ಕೂ ಲಲಿತಾ ಸಹಸ್ರನಾಮಕ್ಕೂ ವ್ಯತ್ಯಾಸ ಇದೆ. ಏನು ಅಂತ ಹೇಳಿದರೆ, ಈ ಲಲಿತಾ ಸಹಸ್ರನಾಮದಲ್ಲಿ ಹೇಳಬೇಕಾದ್ರೆ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಹರಿಬ್ರಹ್ಮೇಂದ್ರ ಸೇವಿತ ಈ ರೀತಿಯೆಲ್ಲ ಬರ್ತದೆ. ಅಂದರೆ ವಿಷ್ಣು, ಬ್ರಹ್ಮ, ಇಂದ್ರ ನಮಸ್ಕಾರ ಮಾಡ್ತಾನೆ ಅಂತ ಬರ್ತದೆ. ಎರಡೆರಡು ಕಡೆಯೂ ಕೂಡ ಹರ, ವಿಷ್ಣು, ಬ್ರಹ್ಮ, ಇಂದ್ರ ನಮಸ್ಕಾರ ಮಾಡ್ತಾನೆ ಅಂತ ಬರ್ತದೆ ಹೊರತು ಸಾಮಾನ್ಯವಾಗಿ ಎಲ್ಲಿ ಆಗಲಿ ನಾವು ನೋಡಬೇಕಾದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ಇಲ್ಲಿ ಉಲ್ಲೇಖ ಮಾಡೋದಿಲ್ಲ. ಮಹೇಶ್ವರ ಅಂದರೆ ಶಿವ ಆ ಲಲಿತೆಗೆ ನಮಸ್ಕಾರ ಮಾಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾ ಅಂತ ಹೇಳಿದ್ರೆ ಅವಳು ಪಾರ್ವತಿಯೇ, ಶಿವನ ಪತ್ನಿಯಾದ ಪಾರ್ವತಿಯೇ, ಅದು ಸ್ಪಷ್ಟವಾಗಿಯೇ ಬರ್ತದೆ. ಉಮಾ ಶೈಲೇಂದ್ರ ತನಯ ಗೌರಿ ಗಂಧರ್ವ ಸೇವಿತ ಅಂತ ಈ ರೀತಿಯೆಲ್ಲ ಅವಳು ಪಾರ್ವತಿ ಅಂತ ಸ್ಪಷ್ಟ ಬರ್ತದೆ. ಆದರೆ ಲಲಿತೋಪಾಖ್ಯಾನದಲ್ಲಿ ಬರುವಂತಹ ಲಲಿತಾ ಅಥವಾ ಚಕ್ರೇಶ್ವರಿ ಅಂತ ಯಾರೇ ಹೇಳ್ತೇವೆ, ಕಾಮಾಕ್ಷಿ ಅಂತ ಯಾರು ಕರೆಯಲ್ಪಡ್ತಾಳಲ್ಲಿ, ಅವಳು ಪಾರ್ವತಿ ಅಲ್ಲ, ಪಾರ್ವತಿಗಿಂತ ಬೇರೆಯಾಗಿರುವಂಥವಳು. ಅವಳು ಬ್ರಹ್ಮ, ರುದ್ರ ಹಾಗೂ ಈ ವಿಷ್ಣು ಇವರೆಲ್ಲರಿಂದಲೂ ನಮಸ್ಕರಿಸಲ್ಪಡುವಂಥವರು, ಎಲ್ಲರಿಂದಲೂ ಕೂಡ ಸೇವಿಸಲ್ಪಡುವಂಥವಳು. ಅದು ಸ್ಪಷ್ಟವಾಗಿ ಲಲಿತೋಪಾಖ್ಯಾನದಲ್ಲಿ ಹೇಳ್ತಾರೆ. ನ ಬ್ರಹ್ಮ ನ ಚ ವಿಷ್ಣುರ್ವ ನ ರುದ್ರಶ್ಚ ತ್ರಯೋಪ್ಯಮಿ ಮೋಹಿತ ಮಾಳಿರಾಯಸ್ಯ ಸ್ತುರೀಯಸ್ಸು ತಶ್ಚೇಶ್ವರ ಅಂತ ಈ ರೀತಿ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೂ ಕೂಡ ಅವಳ ಮಹಿಮೆ ಗೊತ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮಾಣಂ ಸರ್ವಲೋಕಾನಾಂ ಸೃಷ್ಟಿಕಾರ್ಯೇನ ಯುಕ್ತಸ ವಾಸುದೇವಂ ಪರಿತ್ರಾಣೇ ಸಂಹಾರೇ ಚ ತ್ರಿಲೋಚನಂ. ಇವಳೇ ಬ್ರಹ್ಮನನ್ನು ಸೃಷ್ಟಿ ಕಾರ್ಯದಲ್ಲಿ ನಿಯೋಜಿಸಿದವಳು, ವಿಷ್ಣುವನ್ನು ಸ್ಥಿತಿ ಕಾರ್ಯದಲ್ಲಿ ನಿಯೋಜಿಸಿದವಳು, ಶಿವನನ್ನು ಸಂಹಾರ ಕಾರ್ಯದಲ್ಲಿ ನಿಯೋಜಿಸಿದವಳು. ಈ ರೀತಿಯೆಲ್ಲ ಇಲ್ಲಿ ಬರ್ತದೆ ಲಲಿತೋಪಾಖ್ಯಾನದಲ್ಲಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಕಥೆಯೂ ಕೂಡ ಬರ್ತದೆ 40ನೇ ಅಧ್ಯಾಯದಲ್ಲಿ. ಲಲಿತೋಪಾಖ್ಯಾನದ 40ನೇ ಅಧ್ಯಾಯದಲ್ಲಿ 51ನೇ ಶ್ಲೋಕದಿಂದ 83 ಶ್ಲೋಕದವರೆಗೆ ಒಂದು ಕಥೆ ಬರ್ತದೆ. ಈ ವಿಷ್ಣು ಹಾಗೂ ಬ್ರಹ್ಮ ಇವರಿಬ್ಬರು ಜಗಳ ಮಾಡಿಕೊಳ್ತಾ ಇದ್ರು, ನಾವು ಶ್ರೇಷ್ಠರು ಅಂತ. ಆಗ ಇವರಿಬ್ಬರ ಮಧ್ಯದಲ್ಲಿ ಬಂದಂತಹ ಶಿವ ಕೋಪದಿಂದ ಚತುರ್ಮುಖ ಬ್ರಹ್ಮನ ಒಂದು ತಲೆಯನ್ನು ಕಡ್ದ. ಆ ತಲೆ ಶಿವನ ಕೈಗೆ ಅಂಟಿಕೊಳ್ತು. ಆ ಬ್ರಹ್ಮ ಕಪಾಲ ಏನು ಮಾಡಿದರೂ ಹೋಗಲೇ ಇಲ್ಲ. ಕಡೆಗೆ ಅವನು ಕಾಮಾಕ್ಷಿಗೆ, ಅದೇ ಇವಳೇ ಲಲಿತಾ, ಅವಳಿಗೆ ತಾನು ಶರಣಾದಾಗ ಆ ಲಲಿತೆಯ ಅನುಗ್ರಹದಿಂದಾಗಿ ಶಿವ ಆ ಕಪಾಲವನ್ನು ಕಳೆದುಕೊಂಡ ಎನ್ನುವಂತಹ ಕಥೆ, ದೀರ್ಘವಾದ ಕಥೆ ಇಲ್ಲಿ ಬರ್ತದೆ. ಅದರಿಂದಾಗಿ ಶಿವನೂ ಕೂಡ ಅವಳ ಆಜ್ಞಾಪಾಲಕ ಅನ್ನುವಂಥದ್ದು ಲಲಿತೋಪಾಖ್ಯಾನದಲ್ಲಿ ನಮಗೆ ತಿಳಿಯಲ್ಪಡುವಂಥದ್ದು. ಇನ್ನು ಇವಳು ಪಾರ್ವತಿಯಲ್ಲ ಎನ್ನುವಂಥದ್ದು ಯಾಕೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಇನ್ನೊಂದು ಕಥೆ ಬರ್ತದೆ. 40ನೇ ಅಧ್ಯಾಯದಲ್ಲಿಯೇ 9ನೇ ಶ್ಲೋಕದಿಂದ ಒಂದು ಕಥೆ ಬರ್ತದೆ. ಒಮ್ಮೆ ಶಿವಪಾರ್ವತಿಯರು ವಿನೋದವನ್ನು ಮಾಡ್ತಾ ಇದ್ರು. ಆಗ ಪಾರ್ವತಿ ಶಿವನ ಕಣ್ಣನ್ನು ಮುಚ್ಚಿದ್ಲು. ಅದರ ಪರಿಣಾಮವಾಗಿ, ಯಾಕಂದರೆ ಶಿವನ ಕಣ್ಣುಗಳೇ ಸೂರ್ಯಚಂದ್ರರು, ಆ ಸೂರ್ಯಚಂದ್ರರೇ ಇಲ್ಲಿ ಉದಯಿಸಲೇ ಇಲ್ಲ. ಋಷಿ ಮುನಿಗಳಿಗೆಲ್ಲ ತಮ್ಮ ಸಾಧನೆಗೆ ತುಂಬ ತೊಂದರೆ ಆಯಿತು. ಅದರಿಂದ ಶಿವ ಪಾರ್ವತಿಗೆ ಹೇಳಿದ, ನೀನು ಲೋಕಕ್ಕೆ ತುಂಬ ತೊಂದರೆಯನ್ನು ಕೊಟ್ಟಿದೆಯಾ, ಅದರಿಂದಾಗಿ ನಾನು ನಿನ್ನೊಟ್ಟಿಗಿರೋಲ್ಲ ಅಂತ. ಪಾರ್ವತಿ ಬಹಳ ಬೇಸರದಿಂದ ತಾನು ತಿರುಗುತ್ತಾ ಇವಳೇ ಕಾಮಾಕ್ಷಿಯನ್ನು ತಾನು ಉಪಾಸನೆಯನ್ನು ಮಾಡ್ತಾಳೆ, ಅಂದರೆ ಲಲಿತೆಯನ್ನು ಉಪಾಸನೆ ಮಾಡ್ತಾಳೆ. ಆ ಲಲಿತೆಯ ಅನುಗ್ರಹದಿಂದಾಗಿ ತಾನು ಆ ಪಾಪವನ್ನು ಕಳ್ಕೊಂಡು ಮತ್ತೆ ಶಿವನನ್ನು ಸೇರ್ತಾಳೆ ಅಂತ ಈ ಕಥೆಗಳೆಲ್ಲ ಲಲಿತೋಪಾಖ್ಯಾನದಲ್ಲಿ ಬರ್ತದೆ. ಅಂದರೆ ಈ ಲಲಿತೋಪಾಖ್ಯಾನದ ಪ್ರಕಾರ ಅವಳು ಪಾರ್ವತಿಯಲ್ಲ, ಲಲಿತಾ. ಮತ್ತು ಶಿವನು ಕೂಡ ಲಲಿತೆಯ ಉಪಾಸನೆಯನ್ನು ಮಾಡ್ತಾನೆ. ಆದರೆ ನಾವಿವತ್ತು ಲಲಿತಾ ಸಹಸ್ರನಾಮ ಅಂತೇನಿದೆ ಅದರಲ್ಲಿ ನೋಡಿದರೆ ಅದರಲ್ಲಿ ಶಿವ ಅವಳಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಗೊತ್ತಾಗೋದಿಲ್ಲ, ಅದನ್ನು ಹೇಳುವುದಿಲ್ಲ. ಹಾಗೆ ಅವಳು ಪಾರ್ವತಿ ಅಂತಲೂ ಸ್ಪಷ್ಟ ಹೇಳ್ತಾರೆ. ಈ ರೀತಿ ಗೊಂದಲಗಳು ಕಾಣುವುದರಿಂದಾಗಿ ಇದು ಲಲಿತೋಪಾಖ್ಯಾನದ ಸಾರವೋ ಏನು ಅಂತ ಗೊತ್ತಾಗೋದಿಲ್ಲ. ಇನ್ನು ಲಲಿತೋಪಾಖ್ಯಾನ ಅನ್ನೋದು ಬ್ರಹ್ಮಾಂಡ ಪುರಾಣದ ಭಾಗವೋ ಏನು ಅಂತ ಅಲ್ಲೂ ಕೂಡ ಸಂದೇಹ. ಎಲ್ಲ ಸಂದೇಹಗಳು ಇರುವುದರಿಂದಾಗಿ ಇದು ಪುರಾಣದಲ್ಲಿ ಹಯಗ್ರೀವ ದೇವರು ಅಗಸ್ತ್ಯರಿಗೆ ಹೇಳಿದ್ದು, ಅದರಿಂದ ನಾವಿದನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ನಮಗೆ ಉತ್ತರಿಸಲಿಕ್ಕಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಎಲ್ಲ ಸಂದೇಹಗಳು
ನಮಗೆ ಪರಿಹಾರ ಆಗಬೇಕು. ಆನಂತರ ಮಾತ್ರ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ. ಅಲ್ಲಿಯ ತನಕ ಈ ಲಲಿತಾ ಸಹಸ್ರನಾಮ ಅನ್ನುವಂಥದ್ದು ವೈಷ್ಣವರಿಗೆ ವಿಹಿತ ಅಲ್ಲ ಅಂತಲೇ ನಾವು ಹೇಳ್ಬೋದು ಉಪಾಸನೆಯನ್ನು ಮಾಡಲಿಕ್ಕೆ. ಕಡೆಗೆ ಒಂದು ಪ್ರಶ್ನೆ ಉಳ್ಕೊಳ್ತದೆ. ಏನು ಅಂತ ಹೇಳಿದರೆ, ಇವತ್ತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಎಷ್ಟೋ ಮಂದಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾ ಇದ್ದಾರೆ. ಹಾಗಿರಬೇಕಾದ್ರೆ ವೈಷ್ಣವರು ಯಾಕೆ ಇದನ್ನು ಪಠಿಸಬಾರದು? ಯಾಕಂದರೆ ಇದರಿಂದ ಅವರ ಕಷ್ಟ ಪರಿಹಾರ ಆಗುತ್ತದೆ ಅಂತ ಆಗಿದ್ದ ಪಕ್ಷದಲ್ಲಿ ಯಾಕೆ ಇದನ್ನು ಪಠಿಸಬಾರದು, ಯಾಕೆ ಇದರ ಉಪಾಸನೆಯನ್ನು ಮಾಡಬಾರದು ಎನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿಯೇ ಬರ್ತದೆ. ಇಲ್ಲಿ ಒಂದು ತಿಳ್ಕೊಳ್ಬೇಕಾದದ್ದು ಏನಂದರೆ, ಫಲ ಅಂತ ಹೇಳಿದರೆ ಯಾವುದು ಅಂತ. ಯಾವುದೇ ಒಂದನ್ನು ನಾವು ಇವತ್ತು ಮಾಡಿದರೆ, ಆರಾಧನೆಯನ್ನು ಮಾಡಿದರೆ ಫಲ ಯಾವುದು, ನಿಜವಾದ ಫಲ ಯಾವುದು? ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದರೆ, ಅಯ್ಯೋ ನಮಗೆ ಅದರಿಂದಾಗಿ ದುಡ್ಡು ಬಂತು, ಅದರಿಂದಾಗಿ ಮಗಳು ಮದುವೆ ಆಯಿತು, ಅಥವಾ ನನಗೆ ಕೆಲಸ ಸಿಕ್ತು, ಇವುಗಳನ್ನೆಲ್ಲ ನಾವು ಫಲ ಅಂತ ಪರಿಗಣನೆ ಮಾಡ್ತೇವೆ. ಯಾವುದೋ ಒಂದು, ಇದು ಬರೀ ಲಲಿತಾ ಸಹಸ್ರನಾಮಕ್ಕೆ ನಾನು ಸಂಬಂಧಪಟ್ಟಾಗ ಹೇಳ್ತಾ ಇರೋದಿಲ್ಲ, ವಿಷ್ಣು ಸಹಸ್ರನಾಮಕ್ಕೂ ಇರಬಹುದು, ಅಥವಾ ಬೇರೆ ಯಾವುದೇ ಒಂದು ಸ್ತೋತ್ರ ಪೂಜೆ ಮುಂತಾದವುಗಳಿಗೆಲ್ಲ ಫಲ ಎನ್ನುವಂಥದ್ದು ನಾವು ಯಾವುದನ್ನು ತಿಳ್ಕೊಳ್ತೇವೆ. ಇದು ಫಲವಾ, ನಿಜವಾದ ಫಲ ಇದೇ ಆಗಿರ್ತದ? ಇದನ್ನು ನಾವು ಯೋಚನೆಯನ್ನು ಮಾಡಬೇಕಾದದ್ದು. ಯಾಕೆ ಅಂತ ಹೇಳಿದರೆ, ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ. ಶಾಲೆಗೆ ಹೋಗಿದರ ಫಲ ಯಾವುದು? ಶಾಲೆಗೆ ಹೋದದ್ದರ ಫಲ, ಅವನು ಶಾಲೆಯಲ್ಲಿ ಒಳ್ಳೆ ವಿದ್ಯಾರ್ಥಿ ಅಂತ ಕರೆಸಲ್ಪಡ್ತಾನೆ, ಇದು ಫಲವಾ? ಅಥವಾ ಅವನಿಗೆ ಪ್ರೈಸ್ ಕೊಡ್ತಾರೆ, ಅದು ಫಲವಾ? ಶಾಲೆಗೆ ಹೋದದ್ದರ ಫಲ ಅದು, ಅವನಿಗೆ ಪ್ರೈಸು ಸಿಕ್ಕಿತು, ಅವನಿಗೆ ಹೊಗಳಿದರು, ಅಥವಾ ಅವನಿಗೆ ಬಿಸಿ ಊಟ ಸಿಕ್ಕಿತು, ಅಥವಾ ಅವನಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಟ್ಟರು, ಇವುಗಳನ್ನೆಲ್ಲ ನಾವು ಶಾಲೆಗೆ ಹೋದದ್ದರ ಫಲ ಅಂತ ಹೇಳ್ತೇವ? ಕರೆಯುವುದಿಲ್ಲ. ಮತ್ತು ಯಾವುದನ್ನು ನಿಜವಾದವನು ಶಾಲೆಗೆ ಹೋದದ್ದರ ಫಲ ಅಂತ ಹೇಳ್ತೇವೆ ಅಂತ ಹೇಳಿದರೆ, ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ಬಂತು ಅಂತೇಳಿದರೆ ಆಗ ಅವನು ಶಾಲೆಗೆ ಹೋದದ್ದು ಸಾರ್ಥಕವಾಯಿತು, ಶಾಲೆಗೆ ಹೋದದ್ದರ ಫಲ ಪಡೆದ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಶಾಲೆಗೆ ಹೋದದ್ದರ ಫಲ ಅವನಿಗೆ ಯಾವಾಗ ಸಿಕ್ಕಿತು ಅಂತ ಹೇಳಿದರೆ ಕಡೆಗೆ, ಪರೀಕ್ಷೆಯಲ್ಲೂ ಅಲ್ಲ. ಮತ್ತು ಪರೀಕ್ಷೆ ಮುಗಿದು ಫಲಿತಾಂಶ ಬಂದ ಮೇಲೆ, ರಿಸಲ್ಟ್ ಬಂದ ಮೇಲೆ, ಎಲ್ಲ ಕಡೆಯೂ ನಾವು ಹೀಗೆ ತಿಳ್ಕೊಳ್ಬೇಕಾದದ್ದು. ಒಬ್ಬ ರೈತ ವ್ಯವಸಾಯ ಮಾಡ್ತಾನೆ. ವ್ಯವಸಾಯ ಮಾಡಿದಾಗ ಅವನಿಗೆ ಫಲ ಯಾವುದು? ವ್ಯವಸಾಯ ಮಾಡಿದಾಗ ಅವನಿಗೆ ಬೆಳೆ ಬರ್ತದೆ, ಬೆಳೆಯೊಟ್ಟಿಗೆ ಹುಲ್ಲು ಮುಂತಾದವುಗಳೆಲ್ಲ ಬರ್ತದೆ, ಹುಲ್ಲು ಮುಂತಾದವುಗಳೇ ಅವನಿಗೆ ಫಲವಾ? ಅಷ್ಟು ಮಾತ್ರ ಬೇರೆ ಗಿಡಗಳು ಬರಬಹುದು, ಇವುಗಳೆಲ್ಲ ಅವನು ಫಲವಾ? ಅಲ್ಲ. ಮತ್ತು ಅವನಿಗೆ ಫಲ ಯಾವುದು ಅಂದರೆ, ಭತ್ತವನ್ನು ಬೆಳಿಲಿಕ್ಕೆ ಹೋದವನಿಗೆ ಭತ್ತ ಕಟಾವಿಗೆ ಸಿಕ್ಕಿ ಆ ಕಟಾವಾದ ಭತ್ತ ಅವನ ಮನೆಯ ಅಂಗಳಕ್ಕೆ ಬರಬೇಕು. ಅವನ ಮನೆಯ ಅಂಗಳಕ್ಕೆ ಬಂದು ಬಿತ್ತು ಅಂತ ಹೇಳಿದರೆ ಆಗ ಅವನಿಗೆ ಫಲ ಸಿಕ್ಕಿತು, ಅವನು ವ್ಯವಸಾಯ ಮಾಡಿದ ಫಲ ಸಿಕ್ಕಿತು ಅಂತ ನಾವು ಯಾವಾಗ ಪರಿಗಣನೆಯನ್ನು ಮಾಡ್ತೇವೆ. ಎಲ್ಲಿಯೂ ಕೂಡ ಅದೇ ರೀತಿ. ನಿಜವಾದ ಫಲ ಯಾವುದು ಅಂತ ಹೇಳಿದರೆ ಕಡೆಗೆ ಸಿಗುವಂಥದ್ದು, ಈಗ ದೊರಕುವಂಥದ್ದಲ್ಲ. ಈಗ ನನಗೆ ದುಡ್ಡು ಸಿಗುತ್ತು, ಈಗ ನನಗೆ ಕೆಲಸ ಸಿಗುತ್ತು, ನನ್ನ ಮಗಳಿಗೆ ಮದುವೆ ಆಯಿತು, ಅಂಥ ರೋಗ ಪರಿಹಾರ ಆಯಿತು, ಇವುಗಳನ್ನೆಲ್ಲ ನಾವು ಫಲ ಅಂತ ಪರಿಗಣನೆ ಮಾಡ್ತೇವೆ. ಆದರೆ ನಿಜವಾಗಿ ಇದೇ ಫಲ ಹೌದೋ ಅಲ್ವೋ ಅಂತ ನಮಗೆ ನಿರ್ಧಾರ ಮಾಡುವುದು ಕಷ್ಟ. ಯಾಕೆ ಅಂತ ಹೇಳಿದರೆ, ಇವಾಗ ದುಡ್ಡು ಬಂತು ನನಗೆ, ಇದರಿಂದಾಗಿ ಶ್ರೀಮಂತಿಕೆ ಬಂತು, ಯಾವುದೋ ಒಂದನ್ನು ಪಾರಾಯಣ ಮಾಡಿದ್ರಿಂದ ಅಂತ ನಾವು ಹೇಳುವುದಾಗಿದ್ದರೆ, ಏನನ್ನೂ ನಂಬದ ಒಬ್ಬ ನಾಸ್ತಿಕನಿಗೂ ಕೂಡ ದುಡ್ಡು ಬರ್ತದೆ, ನಾಸ್ತಿಕನು ಕೂಡ ಶ್ರೀಮಂತನಾಗ್ತಾನೆ, ನಾಸ್ತಿಕನು ಕೂಡ ರೋಗ ರುಜಿನಗಳಿಲ್ಲದೆ ಇರ್ತಾನೆ. ಮತ್ತು ಯಾರು ದೇವರನ್ನೇ ಬೈಕೊಂಡಿರ್ತಾನೋ, ದೇವರನ್ನೇ ನಂಬುವುದಿಲ್ವೋ ಅಂಥವನಿಗೂ ಕೂಡ ಇಲ್ಲಿ ಬೇಕಾಗಿದ್ದೆಲ್ಲ ಸಿಗುವುದನ್ನು ನಾವು ನೋಡ್ತೇವೆ. ಕಾರಣ ಏನಂತ ಹೇಳಿದರೆ, ಅವನು ಹಿಂದಿನ ಜನ್ಮದ ಯಾವುದೋ ಇರ್ತದೆ ಅದೃಷ್ಟ. ಅದರಿಂದಾಗಿ ಈ ಜನ್ಮದಲ್ಲಿ ನಾವು ಏನು ಪಡಿತೇವೆ, ದುಡ್ಡಿರ್ಬೋದು, ಆಸ್ತಿ ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ಆ ಮಕ್ಕಳಿಗೆ ಮದುವೆ ಆಗುವಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಹಿಂದಿನ ಜನ್ಮದ ಫಲಗಳು. ಹಿಂದಿನ ಜನ್ಮದ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಈ ಜನ್ಮದಲ್ಲಿ ನಮಗೆಲ್ಲ ಸಿಗುತ್ತಾ ಹೋಗುತ್ತದೆ. ಅದರಿಂದಾಗಿ ಅದನ್ನೇ ಫಲ ಅಂತ ಇಟ್ಕೊಳ್ಳಿ ಬರುವುದಿಲ್ಲ. ಮತ್ತು ನಿಜವಾದ ಫಲ ಗೊತ್ತಾಗುವುದು ಮರಣ ಕಾಲದಲ್ಲಿ. ಯಾಕಂದರೆ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ, ಅಂದರೆ ಚೆನ್ನಾಗಿ ಬರಿತಾನೋ ಇಲ್ವೋ ಅಂತ, ಆ ರೀತಿ ಸ್ವಲ್ಪ ಸೂಚನೆ ಸಿಗುತ್ತೆ ಅಷ್ಟೇ. ಮರಣ ಕಾಲದಲ್ಲಿ, ಮರಣಾನಂತರ ನಿಜವಾದ ಫಲ ಸಿಗುತ್ತೆ. ನಾವು ಯಾವುದನ್ನೇ ಮಾಡಿದ್ದರ ಫಲ ಮರಣಾನಂತರ ನಮಗೆ ನಿಜವಾಗಿ ದೊರಕುವಂಥದ್ದು. ಮತ್ತು ಇಲ್ಲಿ ಏನು ಸಿಗ್ತದಲ್ವಾ, ಇವೆಲ್ಲವೂ ಕೂಡ ಅಲ್ಪವಾಗಿರುವಂಥದ್ದು.
ಇದು ನಿಜವಾದ ಫಲ ಅಲ್ಲ. ಹೇಗೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಶಾಲೆಗೆ ಹೋದಾಗ ಅವನಿಗೆ ಫ್ರೀಯಾಗಿ ಬುಕ್ಸ್ ಕೊಟ್ಟರು, ಬಿಸಿ ಊಟ ಕೊಟ್ಟರು, ಅವನಿಗೆ ಪ್ರೈಸ್ ಕೊಟ್ಟರು. ಈ ರೀತಿ ಇವುಗಳೆಲ್ಲ ಫಲ ಅಲ್ಲ, ಶಾಲೆಗೆ ಹೋದದರ ಫಲ ಅಲ್ಲ ಇದು. ಯಾಕಂದರೆ ಶಾಲೆಗೆ ಹೋಗದೇ ಇದ್ದರೂ ಕೂಡ ಯಾರೋ ಅವನಿಗೆ ಬುಕ್ಸ್ ಕೊಡ್ಬೋದು ಫ್ರೀಯಾಗಿ, ಶಾಲೆಗೆ ಹೋಗದೇ ಇದ್ದರೂ ಕೂಡ ಯಾರೋ ಬಿಸಿ ಊಟ ಕೊಡ್ಬೋದು ಅವನಿಗೆ, ಇಲ್ಲಿಗೆ ಬರಬೇಕು ಅಂತಿಲ್ಲ. ಹಾಗೆ ಬೇರೆ ರೀತಿಯಿಂದಲೂ ಸಿಗಲಿಕ್ಕೆ ಯಾವ್ದು ಸಾಧ್ಯ ಇದೆಯೋ ಅದನ್ನು ಫಲ ಅಂತ ನಾವು ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ಅದನ್ನೇ ನಾವು ಫಲ ಅಂತ ತಿಳ್ಕೊಳ್ಳೋದು, ಆದರೂ ಕೂಡ ನಾನು ಈ ಪಾರಾಯಣ ಮಾಡಿದ್ರಿಂದಲೇ ಬಂತು ಅಂತ ನಾವು ತಿಳ್ಕೊಳ್ಳೋದು ಕೂಡ ಕಷ್ಟ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವಾಗ ಒಂದು ರೋಗ ಬಂದಿದೆ. ರೋಗ ಬಂದಾಗ ವೈದ್ಯರ ಬಳಿ ಹೋದ ರೋಗಿ. ವೈದ್ಯರು ಪರೀಕ್ಷೆ ಮಾಡಿ ಅವನಿಗೆ ಒಂದು ಔಷಧಿಯನ್ನು ಕೊಟ್ಟರು. ಔಷಧಿಯನ್ನು ಸ್ವೀಕಾರ ಮಾಡಿದ. ಔಷಧಿ ಸ್ವೀಕಾರ ಮಾಡಿದ್ರಿಂದಾಗಿ ಅವನ ರೋಗ ಗುಣ ಆಯಿತು. ಇವಾಗ ಅವನ ರೋಗ ಗುಣ ಆಗಲಿಕ್ಕೆ ಔಷಧಿ ಕಾರಣವು. ಔಷಧಿಯಿಂದ ಗುಣ ಆಯಿತು ಅಂತ ಹೇಳ್ತೀರಾ, ವೈದ್ಯರಿಂದ ಗುಣ ಆಯಿತು ಅಂತ ಹೇಳ್ತೀರಾ? ನೋಡಿ, ಇಲ್ಲಿ ಅದೇ ನಮಗೆ ಯಾವುದರಿಂದ ಅವನ ರೋಗ ಗುಣ ಆಯಿತು ಅಂತ ಲೆಕ್ಕಾಚಾರ ಮಾಡೋದು ಸ್ವಲ್ಪ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ, ವೈದ್ಯರು ಸರಿಯಾಗಿ ಆ ರೋಗವನ್ನು ಕಂಡುಕೊಳ್ಳದೇ ಇದ್ದರೆ, ಡಯಾಗ್ನಿಸ್ ಮಾಡದೇ ಇದ್ದರೆ ಇವನ ರೋಗ ಪರಿಹಾರ ಆಗೋಲ್ಲ. ಅದರಿಂದಾಗಿ ವೈದ್ಯರೇ ಕಾರಣ ಅಂತ ಹೇಳ್ತೀರಾ? ಒಂದೊಮ್ಮೆ ವೈದ್ಯರು ಡಯಾಗ್ನಿಸ್ ಮಾಡಿಯೂ ಕೂಡ ಅವರು ಬರೆದು ಕೊಟ್ಟಂತಹ ಮೆಡಿಸಿನ್ ಏನಿದೆ ಅದು ಸರಿ ಇಲ್ಲದೇ ಇದ್ದರೆ ಇವನ ರೋಗ ಪರಿಹಾರ ಆಗೋಲ್ಲ. ಅದರಿಂದಾಗಿ ಮೆಡಿಸಿನ್ ಮುಖ್ಯವಾಗ್ತದೆ. ಅದು ಒಳ್ಳೆ ಕ್ವಾಲಿಟಿಯದ್ದಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ರೋಗವನ್ನು ಪರಿಹಾರ ಮಾಡುವ ಶಕ್ತಿ ಅದರಲ್ಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗ ರೋಗ ಪರಿಹಾರ ಮಾಡ್ತದೆ. ಅದರಿಂದಾಗಿ ಆ ಮದ್ದೇ ಕಾರಣ ಅಂತ ಹೇಳ್ತೀರಾ? ವೈದ್ಯ ಕಾರಣನ ಮದ್ದು ಕಾರಣನ? ನೋಡಿ, ಇಬ್ಬರೂ ಕಾರಣವಾಗ್ತಾರೆ. ಆ ಇಬ್ಬರೂ ಕಾರಣ ಅಂತ ಹೇಳ್ತೀರಾ? ಹೌದು, ವೈದ್ಯರು ಚೆನ್ನಾಗಿ ಪರಿಶೀಲನೆ ಮಾಡಿದ್ದಾರೆ, ಮದ್ದನ್ನು ಕೂಡ ಕೊಟ್ಟಿದ್ದಾರೆ ರೋಗಿಗೆ. ಆದರೆ ರೋಗಿ ಆ ಮದ್ದನ್ನು ಸರಿಯಾಗಿ ತಗೊಳ್ಳದೇ ಇದ್ದರೆ, ಸಮಯಕ್ಕೆ ಸರಿಯಾಗಿ ತಗೊಳ್ಳದೇ ಇದ್ದರೆ ಆಗಲೂ ರೋಗ ಪರಿಹಾರವಲ್ಲ. ನೋಡಿ, ಅದಕ್ಕಾಗಿ ಆ ರೋಗಿ ಸಮಯಕ್ಕೆ ಸರಿಯಾಗಿ ಆ ಮದ್ದನ್ನು ತೆಗೆದುಕೊಳ್ಳುವುದು ಕೂಡ ಕಾರಣ ಆಗುತ್ತೆ. ಮತ್ತಿನ್ನೊಂದೇನಂತ ಹೇಳಿದ್ರೆ, ಇಷ್ಟೇ ಡೋಸೇಜ್ ತೊಗೊಳ್ಬೇಕು ಅಂತ ಹೇಳಿರ್ತಾರೆ, ಅಷ್ಟೇ ಡೋಸೇಜ್ ತೊಗೊಳ್ಬೇಕು, ಹೆಚ್ಚು ತೊಗೊಂಡ್ರೂ ಆಗೋಲ್ಲ, ಕಡಿಮೆ ತಗೊಂಡ್ರೂ ಆಗೋಲ್ಲ. ನೋಡಿ, ಅದರಿಂದಾಗಿ ರೋಗಿಯ ಮುತುವರ್ಜಿಯೂ ಕಾರಣವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಅದರೊಟ್ಟಿಗೆ ಇನ್ನೊಂದೇನೆಂದರೆ, ವೈದ್ಯರು ಚೆನ್ನಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ, ಮದ್ದು ಕೂಡ ಚೆನ್ನಾಗಿದೆ, ಡೋಸೇಜ್ ಕೂಡ ಕರೆಕ್ಟಾಗಿ ತೊಗೊಳ್ತಾ ಇದ್ದಾನೆ. ಆಗಿದ್ದರೂ ಕೂಡ ಆ ರೋಗಕ್ಕೆ ಸಂಬಂಧಪಟ್ಟದ್ದೇ ಆಹಾರಗಳನ್ನು ತೊಗೊಳ್ತಾ ಇದ್ದಾನೆ. ಮತ್ತು ಕೂಡ ಇವಾಗ ಶೀತವಾಗಿದೆ, ಶೀತವಾದಾಗ, ನೆಗಡಿಯಾದಾಗ ಯಾವುದು ನೆಗಡಿಗೆ ಉಂಟಾಗುವ ಪದಾರ್ಥಗಳಿದೆಯೋ ಅದನ್ನು ತಗೊಳ್ಬಾರ್ದು, ಥಂಡಿಗೆ ಹೋಗಬಾರ್ದು. ಆದರೆ ಮತ್ತೆ ಇವನು ಮಳೆಗೆ ಹೋಗ್ತಾ ಇದ್ದಾನೆ, ಮತ್ತೆ ನೆನೀತಾ ಇದ್ದಾನೆ, ಮತ್ತೆ ಆ ಥಂಡಿಯ ಆಹಾರಗಳನ್ನೇ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆ ಮದ್ದು ಇವನ ಮೇಲೆ ಎಫೆಕ್ಟ್ ಮಾಡೋದಿಲ್ಲ. ಅದರಿಂದಾಗಿ ಇವನು ಮುತುವರ್ಜಿ ವಹಿಸಬೇಕು, ಎಚ್ಚರಿಕೆಯನ್ನು ವಹಿಸಬೇಕು ರೋಗಿ. ಅದರಿಂದಾಗಿ ರೋಗಿಯಿಂದಾಗಿಯೇ ರೋಗ ಗುಣ ಆಯಿತು ಅಂತ ಹೇಳ್ತೀರಾ? ರೋಗಿ ವಹಿಸಿದ ಮುತುವರ್ಜಿಯಿಂದಾಗಿ ಗುಣ ಆಯಿತು ಅಂತ ಹೇಳ್ತೀರಾ? ಮದ್ದಿನಿಂದಾಗಿ ಗುಣ ಆಯಿತು ಅಂತ ಹೇಳ್ತೀರಾ? ವೈದ್ಯರಿಂದಾಗಿ ಗುಣ ಆಯಿತು ಅಂತ ಹೇಳ್ತೀರಾ? ಮೂರೂ ಕಾರಣ ಆಗಿರ್ತದೆ. ಬರೀ ಒಬ್ಬರಲ್ಲ, ಬರೀ ವೈದ್ಯರು ಕಾರಣ ಅಲ್ಲ, ಬರೀ ಮದ್ದು ಕಾರಣ ಅಲ್ಲ, ಬರೀ ರೋಗಿ ಕಾರಣ ಅಲ್ಲ, ಮೂವರೂ ಸೇರಿದಾಗ ಅಲ್ಲಿ ಗುಣ ಆಗ್ತದೆ. ಇಲ್ಲಿಯೂ ಕೂಡ ಅದೇ ರೀತಿ. ಒಂದೊಮ್ಮೆ ನಮಗೆ ಇಲ್ಯಾವುದಾದ್ರೂ ಒಂದು ಫಲ ಸಿಕ್ಕಿದ ಹಾಗೆ ಕಂಡರೂ ಕೂಡ ಅದಕ್ಕೆ ಯಾವುದೇ ಒಂದು ಸ್ತೋತ್ರ ಮಾತ್ರ ಕಾರಣ ಅಂತ ನೀವು ಹೇಳಬೇಡಿ. ಯಾಕಂತ ಹೇಳಿದ್ರೆ ಬೇರೆ ಅಂಶಗಳು ಕೂಡ ಇರ್ತದೆ, ಬೇರೆ ಅನೇಕ ಅಂಶಗಳು ಕೂಡ ಇರ್ತದೆ. ನಿಮಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಒಬ್ಬ ನಾಸ್ತಿಕನಿಗೂ ಫಲ ಸಿಗ್ಲಿಕ್ಕೆ ಸಾಧ್ಯ ಉಂಟು ಪೂಜೆ ಪುನಸ್ಕಾರಗಳಿಂದ. ನಾಸ್ತಿಕನಿಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾಸ್ತಿಕನಿಗೆ ಪೂಜೆ ಪುನಸ್ಕಾರದಿಂದ ಹೇಗೆ ಫಲ ಸಿಗತ್ತೆ ಅಂತ. ಅದನ್ನು ಮಧ್ವಾಚಾರ್ಯರು ಒಂದು ಕಡೆ ಹೇಳುವುದುಂಟು. ಅವನು ನಾಸ್ತಿಕ ಯಜಮಾನ, ಆದರೆ ಅವನು ಯಾವ ಒಂದು ಗುರುಗಳನ್ನು ಅಥವಾ ಪುರೋಹಿತರನ್ನು ತಾನು ಆಯ್ಕೆ ಮಾಡಿಕೊಂಡಿದ್ದಾನೆ ಅವರು ಮಾತ್ರ ಭಾರಿ ಭಕ್ತರು, ದೇವರ ಭಾರಿ ಭಕ್ತರು. ಅವರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾರೆ. ನೋಡಿ, ಅವರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಅದರಿಂದಾಗಿ ಇವನು ನಾಸ್ತಿಕನಿಗೆ ಫಲ ಬರಲಿಕ್ಕೆ ಸಾಧ್ಯ ಉಂಟು. ಇವನಿಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ಅವರಿಗೆ ನಂಬಿಕೆ ಇದೆಯಲ್ವ, ಆದರೆ ಅವರನ್ನು ಇಟ್ಟುಕೊಂಡು ಇವನು ಮಾಡಿಸಿದಾನಲ್ವ, ನೋಡಿ ಅದರಿಂದಾಗಿ ಬರಲಿಕ್ಕೆ ಸಾಧ್ಯತೆ ಉಂಟು. ಹೀಗೆ ಈ ಫಲ ಅನ್ನುವುದು ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ. ಇದರಿಂದಾಗಿಯೇ ಬಂತು ಅಂತ ನಾವು ಊಹನೆ ಮಾಡುವುದು ಕಷ್ಟ ಸಾಧ್ಯ. ಮತ್ತು ಇದೇ ಫಲ ಅಂತ ಹೇಳುವುದು ತಪ್ಪು. ಯಾಕಂತ ಹೇಳಿದ್ರೆ ನಾವು ಮೊದಲೇ ನೋಡಿದ ಹಾಗೆ ಫಲ ಅನ್ನೋದು ಕಡೆಗೆ ದೊರಕುವಂಥದ್ದು. ಅದರಿಂದಾಗಿ
ಫಲ ಬಂತು ಪಾರಾಯಣ ಮಾಡ್ತೇವೆ, ಉಪಾಸನೆ ಮಾಡ್ತೇವೆ, ಅದನ್ನು ನಾವಿಲ್ಲಿ ಪರಿಗಣನೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ತಿಳಿಸಿದಾಗಿ ಇದು ಕೇವಲ ವೈಷ್ಣವರಿಗೆ ಸಂಬಂಧಪಟ್ಟಾಗೆ ನಾನು ತಿಳಿಸ್ತಾ ಇರುವುದು ಅಂತ ಮತ್ತೆ ಹೇಳ್ತಾ ಇದ್ದೇನೆ. ಯಾರು ವೈಷ್ಣವರಲ್ಲ ಅಂದರೆ ಯಾರಿಗೆ ಮನಸ್ಸಿನಲ್ಲಿಯೇ ಇಲ್ಲ ದೇವಿಯ ಆ ಲಲಿತೆಯೇ ಸರ್ವೋತ್ತಮಳಾಗಿದ್ದಾಳೆ ಅನ್ನುವಂಥದ್ದು ಗಟ್ಟಿಯಾಗಿ ಕೂತಿದೆ, ಭಗವದ್ಗೀತೆ ಭಾಗವತ ಮುಂತಾದವುಗಳನ್ನು ಕೇಳಿದ ಮೇಲೂ ಕೂಡ ಅವರು ಲಲಿತಾ ಸಹಸ್ರನಾಮ ಮುಂತಾದವುಗಳನ್ನು ಪಾರಾಯಣ ಮಾಡಬಹುದು, ಲಲಿತೋಪಾಖ್ಯಾನಗಳನ್ನು ಪಾರಾಯಣ ಮಾಡ್ಬೋದು, ಅದಕ್ಕೆ ಯಾವುದೇ ವಿರೋಧ ಇಲ್ಲ. ಆದರೆ ಯಾರು ವೈಷ್ಣವರಿದ್ದಾರೆ, ವೈಷ್ಣವರು ಅಂತ ಹೇಳಿದರೆ ಮತ್ತೆ ನಾನು ಒತ್ತು ಕೊಟ್ಟು ಹೇಳ್ತೇನೆ, ಇದು ಯಾವುದೇ ಪಂಗಡ ಇಟ್ಕೊಂಡು ಹೇಳ್ತಾ ಇರೋದಲ್ಲ. ಯಾರಿಗೆ ಒಳಗಿನಿಂದ ವಿಷ್ಣುವೇ ಸರ್ವೋತ್ತಮ ಎಂಬಂಥದ್ದು ಗಟ್ಟಿಯಾಗಿದೆ ಮನಸ್ಸಿನಲ್ಲಿ, ಅದು ಯಾರು ಬೇಕಾದರೆ ಆಗಿರ್ಬೋದು, ಬರೀ ಬ್ರಾಹ್ಮಣರೇ ಅಲ್ಲ. ಇವಾಗ ಒಬ್ಬಳು ಮುಸ್ಲಿಂ ಹುಡುಗಿ ತಾನು ಹಿಂದೂ ಧರ್ಮಕ್ಕೆ ತಾನು ಬಂದಿದ್ದಾಳೆ, ಅವಳು ಮಹಾಭಾರತ ಭಗವದ್ಗೀತೆ ಮುಂತಾದವುಗಳನ್ನು ಕೇಳಿ ಕೃಷ್ಣನೇ ಸರ್ವೋತ್ತಮ, ವಿಷ್ಣುವೇ ಸರ್ವೋತ್ತಮ ಅಂತ ಅವಳ ಮನಸ್ಸಿನಲ್ಲಿ ಗಟ್ಟಿಯಾಗಿದೆ ಅಂದರೆ ಅವಳು ವೈಷ್ಣವಳೆ. ಅಂಥವರಿಗೆ ನಾನು ಹೇಳ್ತಾ ಇರುವುದು, ಅವರಿಗೆ ಅವರ ಚಿಂತನೆಗೆ ಅನುಗುಣವಾಗಿ ಉಪಾಸನೆ ಇರಬೇಕು. ಅದಕ್ಕಾಗಿ ಲಲಿತಾ ಸಹಸ್ರನಾಮ ಅನ್ನುವಂಥದ್ದು ಇಂಥವರಿಗೆ ಉಪಯುಕ್ತವಲ್ಲ ಅಂತ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ತಪ್ಪು ಕಲ್ಪನೆಗೆ ಅವಕಾಶ ಬೇಡ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸ್ತೇನೆ. ಮತ್ತು ಇನ್ನೊಂದೇನಂತ ಹೇಳಿದರೆ, ಈ ಚಿಂತನೆ ವೈಷ್ಣವರಿಗೆ ಮಾತ್ರ ಅಂತ ನಾನು ಒತ್ತು ಕೊಟ್ಟು ಹೇಳಿದ್ದೇನೆ. ಅದರಿಂದಾಗಿ ವೈಷ್ಣವರಲ್ಲದೇ ಇರುವಂಥವರು ಈ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ. ಮತ್ತು ಒಂದೊಮ್ಮೆ ನಾನು ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ತಿಳಿಸುವುದೇನಂತ ಹೇಳಿದರೆ, ನನ್ನ ಈ ಚಿಂತನೆಗೆ ಸಂಬಂಧಪಟ್ಟಾಗೆ ಪ್ರತಿಕ್ರಿಯೆಗಳು ಬೇರೆ ಬೇರೆ ರೀತಿಯಿಂದ ಬರಬಹುದು. ಕೆಲವರು ವಿರುದ್ಧವಾದ ಪ್ರತಿಕ್ರಿಯೆಗಳನ್ನು ಕೂಡ ಕೊಡಬಹುದು. ಆದರೆ ಯಾವ ಅಧ್ಯಾತ್ಮ ಬಂಧುಗಳು ಅದರ ಬಗ್ಗೆ ಬೇಸರ ಮಾಡಿಕೊಳ್ಳುವುದಾಗಲಿ ಅಥವಾ ಯಾವುದೇ ಒಂದು ಚಿಂತನೆ ಮಾಡುವಂತಹ ಅಗತ್ಯ ಇಲ್ಲ, ಯಾವುದೇ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ ಅಂತಲೂ ಹೇಳ್ತೇನೆ. ಯಾಕಂದರೆ ನಾನು ಕೂಡ ಅದರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಇಷ್ಟು ಸ್ಪಷ್ಟೀಕರಣ ಕೊಟ್ಟ ಮೇಲೂ ಕೂಡ ವಿರುದ್ಧವಾದ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಸ್ವಭಾವಕ್ಕನುಗುಣವಾಗಿ ಅವರ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಏನು ಕೊಡ್ತಾರೋ ಅದನ್ನು ಕೊಡ್ತಾರೆ ಅಷ್ಟೇ, ಅವರ ಅಭಿಪ್ರಾಯಗಳಷ್ಟೇ ಅದು ಅಂತ ನಾವು ಇಷ್ಟೇ ತಿಳಿದುಕೊಂಡು ಅದನ್ನು ನಿರ್ಲಕ್ಷ್ಯ ಮಾಡಿ ನಮ್ಮ ಆರಾಧನೆ ಏನಿದೆ ಆ ಆರಾಧನೆಯನ್ನು ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ನಾನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.